ಚೈನ್ಸಾ ಅನ್ಬಾಕ್ಸಿಂಗ್. ಬಾರ್ ತೆಗೆದು ತೋರಿಸಿ. ಅದರಲ್ಲಿ 18 ಇಂಚ್ ಬಾರ್ ಬರುತ್ತೆ. ಇದರಲ್ಲಿ 18 ಇಂಚ್ ಚೈನ್ ಇರುತ್ತೆ. ಟೂಲ್ ಕಿಟ್ಟು, ಯೂಸರ್ ಮ್ಯಾನ್ಯಲ್, ಪೆಟ್ರೋಲ್ ಆಲ್ಕೆ, ಪೆಟ್ರೋಲ್ ಕ್ಯಾನ್ ಮತ್ತು ಚೈನ್ಸಾ ಮಿಷಿನ್ ಇರುತ್ತೆ. ಈಗ ಚೈನ್ಸಾ ಬಾಕ್ಸಲ್ಲಿ ಇಷ್ಟು ಅಸೆಸರೀಸು ಇದ್ರ ಜೊತೆಗೇ ಬರುತ್ತೆ. ಒಂದು ಚೈನ್ಸಾ, ಟೂಲ್ ಕಿಟ್ಟು, ಯೂಸರ್ ಮ್ಯಾನ್ಯಲ್ಲು, 18 ಇಂಚ್ ಚೈನು, 18 ಇಂಚ್ ಬಾರು, ಇಷ್ಟು ಒಂದು ಚೈನ್ಸಾ ಬಾಕ್ಸಲ್ಲಿ ಬರುತ್ತೆ. ನೋಡಿ, ಚೈನ್ಸಾ ಹೇಗೆ ಫಿಕ್ಸ್ ಮಾಡೋದಂತ ತೋರಿಸ್ತಾ ಇದ್ದೀವಿ. ಟೂಲ್ ಕಿಟ್ಟಲ್ಲಿ ಒಂದು ಫ್ಲೆಕ್ಸ್ ಸ್ಪ್ಯಾನರು, ಒಂದು ಫೈಲು, ಒಂದು ಸ್ಕ್ರೂ ಡ್ರೈವರು, 2 ಆಲಂಕಿ ಸ್ಪ್ಯಾನರ್ ಬರುತ್ತೆ. ಈಗ ನೋಡಿ, ಚೈನ್ಸಾ ಅದು ಹೇಗೆ ಫಿಟ್ ಮಾಡೋದಂತ ತೋರಿಸ್ತಾರೆ. ಈಗ ನೋಡಿ, ಈ ಕಡೆ ಇದನ್ನು ನಾವು ಬ್ರೇಕ್ ಅಸೆಂಬ್ಲಿ ಅಂತ ಹೇಳ್ತೀವಿ. ಬ್ರೇಕ್ ಅಸೆಂಬ್ಲಿಲಿ 2 ನೆಟ್ ಇರುತ್ತೆ. ಬಾರ್ ನೆಟ್ ಅಂತ ಹೇಳ್ತೀವಿ ಇದನ್ನು. ಇದೆರಡನ್ನು ರಿಮೂವ್ ಮಾಡ್ಕೊಳ್ಳಿ. ನೋಡಿ, ಈಗ ಬಾರ್ನ ಆ ನೆಟ್ ಗ್ರೂ ಒಳಗೆ ನೆಟ್ ಬರೋ ಥರ ಸ್ಟಡ್ ಇದು ಫಿಟ್ ಮಾಡ್ಕೊತಾ ಇದ್ದಾರೆ. ನೋಡಿ, ಚೈನ್ ಹೆಂಗೆ ಫಿಕ್ಸ್ ಮಾಡೋದಂತ ತೋರಿಸ್ತಾರೆ. ನೋಡಿ, ಈಗ ಫಸ್ಟು ಹಿಂದ್ಗಡೆ ಸ್ಪ್ರಾಕೆಟ್ ಕಡೆಯಿಂದ ಹಾಕ್ಕೊಳ್ಳಿ. ಈಗ ಬಾರ್ ಒಂಚೂರು ಮುಂದಕ್ಕೆ ಹೇಳಿದ್ರೆ ಅದು ಟೈಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಅದು ನೋಡಿ, ಈ ಥರ ಆದಮೇಲೆ ನೋಡಿ, ಅದು ಸ್ಪ್ರಾಕೆಟ್ ಮೇಲೆ ಕೂತಿದೆ ನೋಡಿ ಚೈನ್. ಆಮೇಲೆ ಇದರಲ್ಲಿ ಚೈನ್ ಲಾಕ್ ಅಂತಿದೆ ನೋಡಿ. ಇದು ಚೈನ್ ಅಡ್ಜಸ್ಟರ್ ಅಂತ ಹೇಳ್ತೀವಿ. ಈ ಚೈನ್ ಅಡ್ಜಸ್ಟರ್ ಈ ಪಿನ್ನು ಬಾರಲ್ಲಿ ಈ ಪಿನ್ಗೆ ಕೂತ್ಕೊಳ್ಳುತ್ತೆ. ನೋಡಿ, ಬಾರ್ ಹೋಲ್ಗೆ ಪಿನ್ನು ಲಾಕ್ ಮಾಡಿ ಬಾರ್ ನೆಟ್ಗಳನ್ನ ಫಿಟ್ ಮಾಡ್ತಾ ಇದ್ದಾರೆ. ಬಾರ್ ನೆಟ್ಟನ್ನು ನೀವು ಫುಲ್ ಟೈಟ್ ಮಾಡ್ಕೊಳ್ಳೋಕೆ ಮುಂಚೆ ಚೈನ್ ಟೈಟ್ ಮಾಡಬೇಕಾಗತ್ತೆ. ನೋಡಿ, ಚೈನ್ ಟೈಟ್ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದಾರೆ. ಚೈನ್ ಟೆನ್ಷನ್ ಎಷ್ಟಿರಬೇಕು ಅಂತ ಕೂಡ ತೋರಿಸ್ತಾರೆ ನೋಡಿ. ಈಗ ನಿಮಗೆ ಇದು ಚೈನ್ ಅಡ್ಜಸ್ಟರ್ ಇದು ಮಾಡ್ತಾ ಇರೋದು. ನೋಡಿ, ಟೆನ್ಷನ್ ಇಷ್ಟಿರಬೇಕು, ಸ್ವಲ್ಪ ಮೂವ್ಮೆಂಟ್ ಇರಬೇಕು, ಜಾಸ್ತಿ ಇರಬಾರ್ದು. ಸ್ವಲ್ಪ ಲೂಸ್ ಮಾಡಿ. ನೋಡಿ, ಈಗ ಚೈನ್ ಅಡ್ಜಸ್ಟರ್ ಆದಮೇಲೆ ಬಾರ್ ನೆಟ್ಟು ಕಂಪ್ಲೀಟಾಗಿ ಟೈಟ್ ಮಾಡ್ತಾ ಇದ್ದಾರೆ.
ಬಾರ್ ನಟ್ಗಳನ್ನ ಫುಲ್ ಟೈಟ್ ಮಾಡ್ಕೊಳ್ಳಿ. ನೋಡಿ ಚೈನಲ್ಲಿ ಆಯಿಲ್ ಕ್ಯಾಪು ಮತ್ತು ಪೆಟ್ರೋಲ್ ಕ್ಯಾಪ್ ಎಲ್ಲಿ ಬರುತ್ತೆ ಅಂತ ತೋರಿಸ್ತಾರೆ ನೋಡಿ. ಈಗ ನೋಡಿ, ಅದು ಅವ್ರು ಆ ಕಡೆ ತಿರುಗಿಸಿರೋದು ಆಯಿಲ್ ಕ್ಯಾಪ್. ಅದು ಆಯಿಲ್ ಕ್ಯಾಪ್ ಬಂದು ನೀವು 250 ml ಆಯಿಲ್ ಇದು ಹಾಕಬೇಕು. ಇದು ಆಯಿಲ್ ಬಂದು ನಿಮಗೆ ಚೈನ್ದು ಲೂಬ್ರಿಕೇಷನ್ ಆಗೋಕ್ಕೋಸ್ಕರ ಆಯಿಲ್ ಹಾಕೋದು. ಇದು ಕಂಪಲ್ಸರಿ ನೀವು ಆಯಿಲ್ ಹಾಕಲೇಬೇಕು ಇದಕ್ಕೆ, ಆವಾಗಲೇ ನಿಮಗೆ ಕಟಿಂಗು ಈಸಿಯಾಗಿ ಆಗುತ್ತೆ. ನೋಡಿ, ಇದು ಪೆಟ್ರೋಲ್ ಕ್ಯಾಪು. ಇದರಲ್ಲಿ 650 ml ಪೆಟ್ರೋಲ್ ಹಿಡಿಯುತ್ತೆ. ಇದರಲ್ಲಿ ಮುಖ್ಯವಾಗಿ ಏನಂತಂದರೆ 1 ಲೀಟ್ರ್ ಪೆಟ್ರೋಲ್ಗೆ 50 ml ಆಯಿಲು ಕಂಪಲ್ಸರಿ ಹಾಕಲೇಬೇಕು. ಇದು 2 ಸ್ಟ್ರೋಕ್ ಇಂಜಿನ್ ಆದ್ದರಿಂದ ಪೆಟ್ರೋಲ್ ಜೊತೆ ಆಯಿಲ್ ಮಿಕ್ಸ್ ಮಾಡಲೇಬೇಕು. ತಿರ್ಗಾ ನೋಡಿ, ಕ್ಯಾಪ್ ಕ್ಲೋಸ್ ಮಾಡ್ತಾಯಿದ್ದಾರೆ. ನೋಡಿ, ಇದು ಫಿಟ್ಟಿಂಗ್ ಆದಮೇಲೆ ನಿಮಗೆ ಈ ವಿಸಿಬಿಲಿಟಿ ಬರುತ್ತೆ. ತಿರ್ಗಾ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಪೆಟ್ರೋಲ್ ಜೊತೆಗೆ 1 ಲೀಟ್ರ್ ಪೆಟ್ರೋಲ್ಗೆ 50 ರಿಂದ 60 ml ಆಯಿಲು ಮಿಕ್ಸ್ ಮಾಡಲೇಬೇಕು. ಇಲ್ಲಾಂದರೆ ಇಂಜಿನ್ಗೆ ಎಫೆಕ್ಟ್ ಆಗುತ್ತೆ, ಅಂದರೆ ಸೀಸ್ ಆಗುತ್ತೆ. ಮರೀದೆ ಇಂಜಿನ್ ಪೆಟ್ರೋಲ್ ಹಾಕುವಾಗ 1 ಲೀಟ್ರ್ ಪೆಟ್ರೋಲ್ಗೆ 60 ml ಆಯಿಲು ಮಿಕ್ಸ್ ಮಾಡಲೇಬೇಕು. ಆಮೇಲೆ ಬಾರ್ ಕಡೆ ಆಯಿಲ್ ಕ್ಯಾಪ್ ಇದೆಲ್ಲ ಅದರಲ್ಲಿ 250 ml ಆಯಿಲ್ ಹಾಕಬೇಕು. ಆ 250 ಆಯಿಲ್ ಏನಕ್ಕೆ ಅಂತಂದರೆ ನಿಮಗೆ ಚೈನು ಮೂಮೆಂಟ್ ಆಗುವಾಗ ಲೂಬ್ರಿಕೇಷನ್ಗೋಸ್ಕರ ಅದನ್ನು ಹಾಕೋದು. ನೀವು ಆಯಿಲ್ ಹಾಕಿದ್ರೆ ಕಟಿಂಗ್ ಭಾಳ ಈಸಿಯಾಗಿ ಆಗುತ್ತೆ. ಥ್ಯಾಂಕ್ ಯು.